ದೋಸ್ತಿಗಳ ಮುಡಾ ಯಾತ್ರೆಗೆ ಕಾಂಗ್ರೆಸ್ ಕೌಂಟರ್. ಮೈಸೂರಿನಲ್ಲಿ ಬೃಹತ್ ಜನಾಂದೋಲನ ಸಭೆ, ಕೆಲವೇ ಕ್ಷಣಗಳಲ್ಲಿ ಸಮಾವೇಶಕ್ಕೆ ಚಾಲನೆ. ಮುಡಾ ಹಗರಣದಲ್ಲಿ ಸತ್ಯಾಂಶ ಇಲ್ಲ, ಇದೆಲ್ಲ ಶೋಷಿತ ವರ್ಗದ ವ್ಯಕ್ತಿಯ ನಾಶ ಮಾಡೋ ಉದ್ದೇಶ. ಮೈತ್ರಿ ನಾಯಕರ ವಿರುದ್ಧ ಸಿಎಂ ಗುಡುಗು. ಬಿಜೆಪಿಯಿಂದ ಪರೋಕ್ಷವಾಗಿ ಗ್ಯಾರಂಟಿಗೆ ವಿರೋಧ, ದಮ್ ಇದ್ರೆ ಗ್ಯಾರಂಟಿ ಸ್ಥಗಿತಗೊಳಿಸಿ ಸಿಎಂ ಸವಾಲು. ಬಿಜೆಪಿಯಿಂದ ಸರ್ಕಾರದ ವಿರುದ್ಧ ಹೊಸ ಅಸ್ತ್ರ, ಜನವಿರೋಧಿ ಕಾಂಗ್ರೆಸ್ ಅಂತ ಪುಸ್ತಕ ರಿಲೀಸ್. ಮಂತ್ರಿಗಳಿಂದ ಬೇಕಾಬಿಟ್ಟಿ ಲೂಟಿ ಅಂತ ಆಕ್ರೋಶ. ವಾಲ್ಮೀಕಿ ನಿಗಮದ ಹಗರಣ ಖಂಡಿಸಿ ಮತ್ತೊಂದು ಪಾದಯಾತ್ರೆ, ಶೀಘ್ರದಲ್ಲೇ ಮುಂದಿನ ಹೋರಾಟ ಆರಂಭ. ವಿಜೇಂದ್ರ ಜೊತೆ ಶ್ರೀರಾಮುಲು ಚರ್ಚೆ. ಬಿಬಿಎಂಪಿ ಕೇಂದ್ರ ಕಚೇರಿ ಬಳಿ ತಪ್ಪಿದ ಅಗ್ನಿ ಅವಘಡ, ಪ್ರಸಾದ ತಯಾರಿಸುವಾಗ ಸಿಲಿಂಡರ್ ಸೋರಿಕೆ, ಸಮಯ ಪ್ರಜ್ಞೆ ಮೆರೆದ ಅಡುಗೆ ಸಿಬ್ಬಂದಿ. ಮನೀಶ್ ಸಿಸೋಡಿಯಾಗೆ ಬಿರ್ಗ್ ರಿಲೀವ್, ಆಪ್ ನಾಯಕನಿಗೆ ಸುಪ್ರೀಂ ಜಾಮೀನು. 17 ತಿಂಗಳ ಬಳಿಕ ಜೈಲಿನಿಂದ ಹೊರಬಂದ ಮಾಜಿ ಡಿಸಿಎಂ. ವಯನಾಡ್ನಲ್ಲಿ ಭಾರತೀಯ ಸೇನೆಗೆ ಭರ್ಜರಿ ಬೀಳ್ಕೊಡುಗೆ, ಚಪ್ಪಾಳೆ ಮುಖಾಂತರ ಆಪದ್ ಬಾಂಧವರಿಗೆ ಧನ್ಯವಾದ. ಮೊಳಗಿದ ಭಾರತ್ ಮಾತಾ ಕಿ ಜೈ ಘೋಷಣೆ. ಫೋಗಟ್ ಅರ್ಜಿ ವಿಚಾರಣೆಗೆ ಸಿಎಎಸ್ ಸಮ್ಮತಿ, ಇಂದು ಬೆಳ್ಳಿ ಪದಕ ಭವಿಷ್ಯ ನಿರ್ಧಾರ, ಸ್ವಲ್ಪ ಹೊತ್ತಿನಲ್ಲೇ ವಿಚಾರಣೆ ಆರಂಭ.